Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-suitable dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು mastmagad.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮೆಗಾ ಸೀರಿಯಲ್ ಎಪಿಸೋಡ್ಗಳ ರೀತಿ ಪಾಕಿಸ್ತಾನದ ಒಳಗೆ ಒಂದರ ಹಿಂದೊಂದು ಪ್ರತಿಭಟನೆಗಳು ಭುಗಿಲೇಳ್ತಿವೆ. ಪಾಕಿಸ್ತಾನಕ್ಕೆ ಸರ್ವಾಂಗಗಳಿಂದಲೂ ವೇದನೆ ಉದ್ಭವ ಆಗ್ತಾ ಇದೆ. ಬಲೂಚಿಗಳಾಯಿತು, ಸಿಂಧಿಗಳಾಯಿತು, ಖೈಬರ್ ಪಖ್ತೂನ್ಖ್ವಾದ ಪಶ್ತೂನಿ ತಾಲಿಬಾನಿಗಳಾಯಿತು, ಈಗ POK ಜನರ ಸರದಿ. ಫಸ್ಟ್ POKನೇ ಇತ್ತು, ಮಧ್ಯದಲ್ಲಿ ಪಾಸ್ ಮಾಡಿದ್ರು, ಅವ್ರಿಗೆ ಬಿಟ್ಕೊಟ್ಟಿದ್ರು ನೀವು ಗಲಾಟೆ ಮಾಡಿ ಅಂತ. ಅವ್ರು ಮಾಡಿ ಚೂರು ನಿಲ್ಲಿಸೋಷ್ಟರಲ್ಲಿ ಮತ್ತೆ POK ಅವರು ಗಲಾಟೆ ಶುರು ಮಾಡಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಪಾಕ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಅವರ ನೀತಿಗಳು ಸರಿಯಿಲ್ಲ ಅಂತ ಗಿಲ್ಗಿಟ್ ಬಾಲ್ಟಿಸ್ತಾನ್ನಲ್ಲಿ ಸಾವಿರಾರು ಜನ ಪ್ರತಿಭಟಿಸಿದ್ದಾರೆ. ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ನಾವೇನು ಯುದ್ಧ ಮಾಡಬೇಕಂತಿಲ್ಲ, ಪ್ರೀತಿಯ ಮೂಲಕವೇ POK ಜನ ನಮ್ಮೊಂದಿಗೆ ಬಂದು ಮತ್ತೆ ವಾಪಸ್ ರೀಯುನೈಟ್ ಆಗ್ತಾರೆ, ಸೇರ್ತಾರೆ, ಯಾಕಂದರೆ ಅವರು ನಮ್ಮವರೇ, ನಮ್ಮ ಜನನೇ, ಜಸ್ಟ್ ಬೇರೆ ಕಡೆ ಇದ್ದಾರೆ ಅಷ್ಟೇ ಈಗ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ POKನಲ್ಲಿ ಭಾರೀ ಪ್ರತಿಭಟನೆ ಭುಗಿಲೆದ್ದಿದೆ. ಕಳೆದ 3 ದಿನಗಳಿಂದ CPEC ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗಿರೋ ಪಾಕಿಸ್ತಾನ್ ಚೀನಾ ಎಕನಾಮಿಕ್ ಕಾರಿಡಾರ್ನ ಹೆದ್ದಾರಿಯನ್ನು, ಅಂದರೆ ಕಾರಾಕೋರಂ ಹೈವೇಯನ್ನು 3 ದಿನ ಬ್ಲಾಕ್ ಮಾಡಿದ್ರು. 3 ದಿನ ವಾಹನಗಳ ಓಡಾಟ ಸಂಪೂರ್ಣ ಸ್ಥಗಿತ ಆಗಿತ್ತು. ಸಾವಿರಾರು ಪ್ಯಾಸೆಂಜರ್ಸ್ ಮತ್ತು ಪ್ರವಾಸಿಗರು ಹೈವೇ ಮಧ್ಯದಲ್ಲೇ ಸಿಕ್ಕಾಕೊಂಡಿದ್ದಾರೆ. ರಸ್ತೆಯುದ್ದಕ್ಕೂ ವಾಹನಗಳ ದೊಡ್ಡ ಕ್ಯೂ ಆಗಿದೆ. ಪಾಕ್ ಸರ್ಕಾರದ ಟ್ರೇಡ್ ಪಾಲಿಸೀಸನ್ನು ವಿರೋಧಿಸಿ ಇಲ್ಲಿನ ಆಮದು ಮತ್ತು ರಫ್ತುದಾರರು ಪ್ರತಿಭಟನೆ ಶುರು ಮಾಡಿದ್ರು. ಇದಕ್ಕೆ ಅಲ್ಲಿನ ಜನ, ರಾಜಕೀಯ ಪಕ್ಷಗಳು ಕೂಡ ಕೈ ಜೋಡಿಸಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದರೆ ಪಾಕ್ನ ಸೋಕಾಲ್ಡ್ ಪ್ರಧಾನಿ ಶಹಬಾಜ್ ಶರೀಫ್ ಪಾರ್ಟಿಯ ನಾಯಕರು ಪಾಲ್ಗೊಂಡಿದ್ದಾರೆ. ಪಾಕ್ನ ಟ್ರೇಡ್ ಪಾಲಿಸಿಗಳು ಜನರ ಶೋಷಣೆ ಮಾಡ್ತಿವೆ, ಆರ್ಥಿಕತೆಯ ಕೊಲೆ ಆಗ್ತಾ ಇದೆ, ನಮ್ಮ ಡಿಮಾಂಡ್ ಪೂರೈಕೆ ಆಗುವವರೆಗೂ ಇಲ್ಲೇ ಕೂತು ಪ್ರತಿಭಟಿಸ್ತೀವಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ PMLN ಪಕ್ಷದ ನಾಯಕ ಜಾವೇದ್ ಹುಸೇನ್ ಮಾತನಾಡಿ ಪಾಕಿಸ್ತಾನವನ್ನು ಉಗ್ರ ಪೋಷಕ ರಾಷ್ಟ್ರ ಅಂತ ಕರೆದಿದ್ದಾರೆ. ಪಾಕಿಸ್ತಾನದ ಆಡಳಿತಾರೂಢ ಪಕ್ಷ ಶಹಬಾಜ್ ಶರೀಫ್ರ ಪಾರ್ಟಿ PMLN, ಅದರ ಲೀಡರ್ ಜಾವೇದ್ ಹುಸೇನ್ ಮಾತನಾಡಿ, ರಿಪೀಟ್ ಮಾಡ್ತಿದ್ದೀವಿ, ಇಂಪಾರ್ಟೆಂಟ್ ಇದು, ಪಾಕಿಸ್ತಾನವನ್ನು ಉಗ್ರ ಪೋಷಕ ರಾಷ್ಟ್ರ ಅಂತ ಕರೆದಿದ್ದಾರೆ. ಸಂಸತ್ನಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಪ್ರಾತಿನಿಧ್ಯ ಇಲ್ಲ, ಹೀಗಾಗಿ ಇಲ್ಲಿನ ಜನರು ಸಾಕಷ್ಟು ತಾರತಮ್ಯವನ್ನು ಫೇಸ್ ಮಾಡ್ತಿದ್ದಾರೆ. ಪಾಕ್ ಸರ್ಕಾರಕ್ಕೆ ಉಗ್ರರಿಗೆ ಸಹಾಯ ಮಾಡೋಕೆ ಆಗುತ್ತೆ, ಆದರೆ ವ್ಯಾಪಾರಿಗಳ ಮನವಿ ಮಾತ್ರ ಕೇಳ್ತಾ ಇಲ್ಲ. ಗಿಲ್ಗಿಟ್ ಬಾಲ್ಟಿಸ್ತಾನ್ನ ವ್ಯಾಪಾರಿಗಳು ಸರ್ಕಾರಕ್ಕೆ ಎಲ್ಲ ರೀತಿಯ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ, ಆದರೆ ಸರ್ಕಾರ ಮಾತ್ರ ಅವರ ಸರಕುಗಳಿಗೆ ಸರಿಯಾದ ಮಾರುಕಟ್ಟೆ ಒದಗಿಸ್ತಾ ಇಲ್ಲ. ಚೀನಾಗೆ ರಫ್ತು ಮಾಡೋಕೆ ಇಲ್ಲಿನ ವ್ಯಾಪಾರಿಗಳಿಗೆ ಬಿಡ್ತಾ ಇಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ಅದು ಹಾಗೆ ಪ್ರತಿಭಟನಾಕಾರರ ಪ್ರಕಾರ ಕಳೆದ ಡಿಸೆಂಬರ್ನಿಂದ ಸುಮಾರು 257 ಶಿಪ್ಮೆಂಟ್ ಚೀನಾಗೆ ತಲುಪಿಲ್ಲ. ಕಸ್ಟಮ್ ಕ್ಲಿಯರೆನ್ಸ್ ಫೆಸಿಲಿಟಿಯಲ್ಲೇ ಉಳ್ಕೊಂಡಿದೆ. POK ಜನರ ವಸ್ತುಗಳಿಗೆ ಬದಲಾಗಿ ಪಾಕ್ನ ಬೇರೆ ಪ್ರಾಂತ್ಯಗಳಿಂದ ವಸ್ತುಗಳನ್ನು ರಫ್ತು ಮಾಡ್ತಿದ್ದಾರೆ ಅನ್ನೋ ಆರೋಪ. ಇದರಿಂದ ಸ್ಥಳೀಯ ಜನರ ವ್ಯಾಪಾರಕ್ಕೆ ದೊಡ್ಡ ಪೆಟ್ಟು ಬೀಳ್ತಾ ಇದೆ. ನಮ್ಮ ವಸ್ತುಗಳಿಗೂ ಬೇಗ ಬೇಗ ಕ್ಲಿಯರೆನ್ಸ್ ಕೊಡ್ರಿ ಅಂತ POK ವ್ಯಾಪಾರಿಗಳು ಕೇಳ್ತಿದ್ದಾರೆ. ಇದಕ್ಕೀಗ ಸಾಮಾನ್ಯ ಜನ ಕೂಡ ಬೆಂಬಲ ಕೊಟ್ಟಿದ್ದು ರೋಡನ್ನು 3 ದಿನ ಬ್ಲಾಕ್ ಮಾಡ್ಕೊಂಡು ಕೂತಿದ್ದಾರೆ. ಪಾಕ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಹಾಗೆ ನೋಡಿದ್ರೆ ಜಸ್ಟ್ 1 ತಿಂಗಳ ಹಿಂದಷ್ಟೇ ಇದೇ ಗಿಲ್ಗಿಟ್ ಬಾಲ್ಟಿಸ್ತಾನ್ನಲ್ಲಿ ಪ್ರತಿಭಟನೆಯಾಗಿತ್ತು. ಪಾಕ್ ಸರ್ಕಾರ ಪಾಸ್ ಮಾಡಿದ ಬಿಲ್ ಒಂದನ್ನು ವಿರೋಧಿಸಿದರು. ಈ ಬಿಲ್ ಮೂಲಕ ಹೊರಗಿನವರು ಗಿಲ್ಗಿಟ್ ಬಾಲ್ಟಿಸ್ತಾನ್ನಲ್ಲಿರೋ ಜಮೀನು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಅಕ್ರಮವಾಗಿ ಪಡೆಯೋಕೆ ಅವಕಾಶ ಸಿಗುತ್ತೆ ಅಂತ ಪ್ರತಿಭಟಿಸಿದರು. ಅದಕ್ಕೂ ಮುಂಚೆ ಅಂದರೆ ಅಕ್ಟೋಬರ್ನಲ್ಲಿ ಗಿಲ್ಗಿಟ್ ಬಾಲ್ಟಿಸ್ತಾನ್ನ ಸ್ಕರ್ದು ಜಿಲ್ಲೆಯಲ್ಲಿ ಪ್ರತಿಭಟನೆಯಾಗಿತ್ತು. ಭಾರತದ ಕಾರ್ಗಿಲ್ಗೂ ಈ ಜಿಲ್ಲೆಗೂ ರಸ್ತೆ ಸಂಪರ್ಕವನ್ನು ಓಪನ್ ಮಾಡಿ ಅಂತ ಡಿಮಾಂಡ್ ಮಾಡಿದ್ರು. ಈಗ ವ್ಯಾಪಾರಿಗಳ ಹೆಸರಲ್ಲಿ ಮತ್ತೆ ಬೆಂಕಿ ಬಿದ್ದಿದೆ POKನಲ್ಲಿ. ಅತ್ತ ಹಿಂದೂಗಳಿಗೆ ಸೇರಿದ ದೇವಸ್ಥಾನ ವಿಚಾರವಾಗಿ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ದೊಡ್ಡ ಪ್ರತಿಭಟನೆಯಾಗಿದೆ. ಅಲ್ಲಿರೋ ಹೈದರಾಬಾದ್ ಸಿಟಿಯಲ್ಲಿರೋ ಶಿವ ದೇವಸ್ಥಾನಕ್ಕೆ ಸೇರಿದ 6 ಎಕರೆ ಜಾಗವನ್ನು ಅಕ್ರಮವಾಗಿ ಆಕ್ರಮಿಸಿಕೊಳ್ಳಲಾಗಿದೆ. ಕಟ್ಟಡ ನಿರ್ಮಾಣ ಮಾಡಲಾಗ್ತಿದೆ. ಇದರಲ್ಲಿ ಹಿಂದೂ ಸಮುದಾಯದವರ ಸ್ಮಶಾನ ಭೂಮಿ ಕೂಡ ಸೇರ್ಕೊಂಡಿದೆ ಅಂತ ಹಿಂದೂ ಸಮುದಾಯ ಪ್ರತಿಭಟಿಸ್ತಾ ಇದೆ. ಬಿಲ್ಡರ್ಸ್ ವಿರುದ್ಧ ಕ್ರಮ ತಗೋಬೇಕು ಅಂತ ಪಾಕ್ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಅಂದಹಾಗೆ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಹಿಂದೂಗಳಿರೋ ಪ್ರಾಂತ್ಯ ಸಿಂಧ್. ಇಲ್ಲಿ 5.5 ಕೋಟಿ ಜನ ವಾಸ ಮಾಡ್ತಾ ಇದ್ದು ಅದರಲ್ಲಿ 8% ಹಿಂದೂಸ್ ಇದ್ದಾರೆ.
ಇನ್ನೊಂದು ಕಡೆ ಪಾಕ್ ಸರ್ಕಾರ ತನ್ನ ಉಗ್ರ ಪೋಷಣೆಯನ್ನ ಮುಂದುವರೆಸಿದೆ. ಈಗ ಪಾಕಿಸ್ತಾನದ ಪಂಜಾಬ್ ಅಸೆಂಬ್ಲಿ ಸ್ಪೀಕರ್ ಹಾಗೂ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ರ ಆಪ್ತ ಮಾಲಿಕ್ ಅಹಮದ್ ಖಾನ್ ಓಪನ್ ಆಗಿ ಎಲ್ಇಟಿ ಉಗ್ರ ಸಂಘಟನೆಯ ಉಪಮುಖ್ಯಸ್ಥ ಸೈಫುಲ್ಲಾ ಕಸೂರಿಗೆ ಬೆಂಬಲ ಸೂಚಿಸಿದ್ದಾರೆ. ಇತ್ತೀಚೆಗೆ ಪಾಕಿಸ್ತಾನದಲ್ಲೊಂದು ಈವೆಂಟ್ ನಡೆದಿತ್ತು. ಇದರಲ್ಲಿ ಟಾಪ್ ಉಗ್ರಗಾಮಿಗಳೆಲ್ಲ ಭಾಗಿಯಾಗಿದ್ರು. ಉಗ್ರ ಕಸೂರಿ ಕೂಡ ಇದ್ದ. ಈತನೊಂದಿಗೆ ಈ ಸ್ಪೀಕರ್ ಮಲಿಕ್ ಅಹಮದ್ ಕೂಡ ಭಾಗಿಯಾಗಿದ್ರು. ಇದರ ಬಗ್ಗೆ ಮಾಧ್ಯಮದವರು ಮಾಲಿಕ್ ಬಳಿ ಪ್ರಶ್ನೆ ಮಾಡಿದಾಗ ಸುಮ್ಮನೆ ಸರಿಯಾದ ತನಿಖೆ ನಡೆಸದೆ ಒಬ್ಬರ ಬಗ್ಗೆ ಜಡ್ಜ್ಮೆಂಟ್ ಕೊಡೋದು ತಪ್ಪು ಅನ್ನೋ ಫಿಲಾಸಫಿಯನ್ನು ಕೊಟ್ಟಿದ್ದಾರೆ. ಅಂದರೆ ಅವನು ಪಾಪದವನು, ಅವನೊಟ್ಟಿಗೆ ಕೂತ್ಕೊಂಡ್ರೆ ಏನು ತಪ್ಪು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಏನೋ ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ದೇಶದಲ್ಲಿ ಪಾಕ್ ಪರವಾಗಿ ಬೇಹುಗಾರಿಕೆ ನಡೆಸುವ ರಾಷ್ಟ್ರದ್ರೋಹಿಗಳು ಒಬ್ಬೊಬ್ಬರಾಗಿ ಸಿಕ್ಕಿ ಬೀಳ್ತಿದ್ದಾರೆ. ಇದೀಗ ಪಾಕಿಸ್ತಾನದ ISI ಮತ್ತು ಟಾಪ್ ಖಲಿಸ್ತಾನಿ ಉಗ್ರ ಗೋಪಾಲ್ ಸಿಂಗ್ ಚಾವ್ಲಾಗೆ ಲಿಂಕ್ ಹೊಂದಿರೋ ಆರೋಪದ ಮೇಲೆ ಪಂಜಾಬ್ ಪೊಲೀಸರು ಗಂಗಾದೀಪ್ ಸಿಂಗ್ ಅನ್ನೋನನ್ನ ಲಾಕ್ ಮಾಡಿದ್ದಾರೆ. ಈತ ಹಲವು ವರ್ಷಗಳಿಂದ ಪಾಕಿಸ್ತಾನಕ್ಕೆ ಸೂಕ್ಷ್ಮ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದ. ಭಾರತೀಯ ಸೇನಾ ಮೂವ್ಮೆಂಟ್ಸ್, ಸೇನಾ ಜಮಾವಣೆ ಮತ್ತು ಸ್ಟ್ರಾಟಜಿಕ್ ಲೊಕೇಶನ್ಸ್ ಮಾಹಿತಿಯನ್ನು ಶೇರ್ ಮಾಡಿದ. ಇತ್ತೀಚೆಗೆ ಪಾಕಿಸ್ತಾನ ವಿರುದ್ಧ ನಡೆದ ಮಹತ್ವದ ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ ಪಾಕಿಸ್ತಾನಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಪ್ರಾಥಮಿಕ ತನಿಖೆ ಪ್ರಕಾರ ಈ ಗಂಗಾದೀಪ್ ಸಿಂಗ್ ಕಳೆದ 5 ವರ್ಷಗಳಿಂದ ಖಲಿಸ್ತಾನಿ ಉಗ್ರ ಗೋಪಾಲ್ ಸಿಂಗ್ ಚಾವ್ಲಾ ಜೊತೆಗೆ ಟಚ್ನಲ್ಲಿದ್ದ. ಈತನ ಮುಖಾಂತರ ಗಂಗಾದೀಪ್ ಸಿಂಗ್ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಆಪರೇಟಿವ್ಸ್ಗೆ ಪರಿಚಯ ಆಗಿದ್ದ. ಭಾರತ ಸೇನೆಯ ಸೂಕ್ಷ್ಮ ಮಾಹಿತಿಯನ್ನು ರವಾನಿಸಿ ಪಾಕಿಸ್ತಾನದಿಂದ ಹಣವನ್ನು ಪಡಿತಾ ಇದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಈತನ ಮೊಬೈಲ್ ಫೋನ್ನ ವಶಕ್ಕೆ ಪಡೆದ ನಂತರ ಈ ಗುಟ್ಟು ಬಯಲಾಗಿದೆ. ಈತನ ಬಳಿ 20 ISI ಏಜೆಂಟ್ಸ್ ಕಾಂಟ್ಯಾಕ್ಟ್ನಲ್ಲಿದ್ರು ಅಂತ ಗೊತ್ತಾಗಿದೆ. ತನಿಖೆಯನ್ನು ಕೂಡ ಮುಂದುವರೆದಿದೆ. ಏನೋ ಭಾರತ ಪಾಕಿಸ್ತಾನ ಜೊತೆಗಿನ ಸಿಂಧೂ ನದಿ ಒಪ್ಪಂದ ಕೈಬಿಟ್ಟ ನಂತರ ಪಾಕ್ ಫ್ರೆಂಡ್ ಚೀನಾ ಭಾರತಕ್ಕೆ ಪೆಟ್ಟು ಕೊಡುತ್ತೆ. ಬ್ರಹ್ಮಪುತ್ರ ನದಿ ನೀರಿನ ಹರಿವು ನಿಲ್ಲಿಸಬಹುದು ಅಂತೆಲ್ಲ ಹರಿದಾಡ್ತಿದೆ. ಇದಕ್ಕೀಗ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ರಿಯಾಕ್ಟ್ ಮಾಡಿ ಇವೆಲ್ಲ ಬರೀ ಆಧಾರರಹಿತ ಹೇಳಿಕೆಗಳು, ಭಾರತವನ್ನ ಬೆದರಿಸುವ ಪ್ರಯತ್ನಗಳಷ್ಟೇ ಅಂತ ಹೇಳಿದ್ದಾರೆ. ಅಲ್ಲದೆ ಇವೆಲ್ಲ ಸುಳ್ಳು ಕತೆ. ಈ ವಿಚಾರದ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂದರೆ ಬ್ರಹ್ಮಪುತ್ರದ ಹೆಚ್ಚಿನ ನೀರು ಉತ್ಪತ್ತಿಯಾಗುವುದು ಭಾರತದ ಭೂಪ್ರದೇಶದಲ್ಲಿ ಮುಂಗಾರು ಮಳೆ ಮತ್ತು ಉಪನದಿಗಳಿಂದ. ಬ್ರಹ್ಮಪುತ್ರದ ಸುಮಾರು 65ರಿಂದ 70% ನೀರು ಭಾರತದಲ್ಲೇ ಉತ್ಪತ್ತಿಯಾಗುತ್ತೆ. ಕೇವಲ 30ರಿಂದ 35% ನೀರು ಮಾತ್ರ ಹಿಮನದಿ ಕರಗಿ ಚೀನಾದಿಂದ ಹರಿದು ಬರುತ್ತಷ್ಟೇ ಅಂತ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಚೀನಾ ಏನು ಮಾಡೋಕ್ಕಾಗಲ್ಲ ಜಾಸ್ತಿ ಅಂತ. ಪಾಕಿಸ್ತಾನ ನಡೆಸೋ ಉಗ್ರ ಕೃತ್ಯವನ್ನ ಸಾರೋಕೆ DMK ಸಂಸದೆ ಕನಿಮೊಳಿ ಮತ್ತು ತಂಡ ಸ್ಪೇನ್ಗೆ ಹೋಗಿತ್ತು. ಸ್ಪೇನ್ ವಿದೇಶಾಂಗ ಸಚಿವ ಹೊಸೆ ಮ್ಯಾನ್ವೆಲ್ ಆಲ್ವಾರೆಸ್ ರನ್ನ ಮೀಟ್ ಮಾಡಿ ಭಯೋತ್ಪಾದನೆ ವಿರುದ್ಧ ಭಾರತದ ನಿಲುವನ್ನು ಪುನರುಚ್ಚಾರ ಮಾಡಿತು. ಇದಕ್ಕೆ ಸ್ಪೇನ್ ಭಾರತಕ್ಕೆ ಬೆಂಬಲ ಕೊಟ್ಟಿದೆ. ಇದೇ ವೇಳೆ ಪತ್ರಿಕಾಗೋಷ್ಠಿ ನಡೆಸುವಾಗ ಕನಿಮೊಳಿಗೆ ರಾಷ್ಟ್ರೀಯ ಭಾಷೆ ಯಾವ್ದು ನಿಮ್ಮದು ಭಾರತದ್ದು ಅಂತ ಅಲ್ಲಿ ಪ್ರಶ್ನೆ ಮಾಡಲಾಗಿತ್ತು. DMK ಹಿಂದಿ ವಿರೋಧಿಸುತ್ತಲ್ವಾ, ಹಾಗಾಗಿ ಕೆಲವೊಂದು ವಿವಾದ ಮಾಡೋಣ ಅಂತ ಯಾರಿಗೋ ಕೆರೆತ ಶುರುವಾಗಿತ್ತು. ಆತ ಅಲ್ಲಿ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಕನಿಮೊಳಿ ಸ್ಟ್ರಾಂಗ್ ಆಗಿ ಅದ್ಭುತವಾಗಿ ರಿಯಾಕ್ಟ್ ಮಾಡಿದ್ದಾರೆ. ನೀವು ನಮ್ಮ ರಾಷ್ಟ್ರ ಭಾಷೆ ಯಾವುದು ಅಂತ ಕೇಳ್ತಾ ಇದ್ದೀರಾ. ನಾನು ನಿಮಗೆ ಹೇಳೋಕೆ ಬಯಸ್ತೀನಿ, ನಮ್ಮ ರಾಷ್ಟ್ರ ಭಾಷೆ ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 1 ಮಿನಿಟ್ ಆಲ್ಮೋಸ್ಟ್ ಎಲ್ಲರೂ ಕ್ಲ್ಯಾಪ್ ಮಾಡಿದ್ದಾರೆ. ಮಾತಾಡಲಿಕ್ಕೆ ಆಗದಿರೋಷ್ಟು ಕ್ಲ್ಯಾಪ್ಸ್ ಬಂದಿದ್ದಾವೆ. ನೆಕ್ಸ್ಟ್ 30 ಸೆಕೆಂಡ್ 1 ಮಿನಿಟ್ನಷ್ಟು ನಾನ್ ಸ್ಟಾಪ್ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಕನಿಮೊಳಿ. ಇನ್ನೊಂದು ಕಡೆ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಜರ್ದಾರಿ ನೇತೃತ್ವದ ತಂಡ ಕೂಡ ಮುಂದಿನ ವಾರ ಅಮೆರಿಕಗೆ ಭೇಟಿ ಕೊಡ್ತಾರೆ. ಪಾಕಿಸ್ತಾನದ ಪರವಾಗಿ ಅವರು ಪ್ರಚಾರ ಮಾಡ್ತಾರಂತೆ. ವಿಶೇಷ ಅಂದರೆ ಪಾಕ್ ತಂಡ ಭೇಟಿ ಕೊಡೋ ಹೊತ್ತಲ್ಲಿ ಶಶಿ ತರೂರ್ ನಿಯೋಗ ಕೂಡ ಅಮೆರಿಕಗೆ ಹೋಗುತ್ತೆ. ಸೊ ಇವೆರಡು ತಂಡ ಒಂದೇ ಟೈಮ್ನಲ್ಲಿ ಒಂದೇ ಸಿಟಿಲಿರೋ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ. ಈ ನಡುವೆ ರಷ್ಯಾ ಭಾರತಕ್ಕೆ ತನ್ನ ಮೋಸ್ಟ್ ಅಡ್ವಾನ್ಸ್ಡ್ ಫೈಟರ್ ಜೆಟ್ Su-57 ಎಕ್ಸ್ಪೋರ್ಟ್ ವರ್ಷನ್ Su-57E ಕೊಡೋದಾಗಿ ಮತ್ತೆ ಆಫರ್ ಇಟ್ಟಿದೆ ಅಂತ ಹೇಳಲಾಗ್ತಿದೆ. ಈಗ ಆಲ್ರೆಡಿ ರಷ್ಯಾ ಭಾರತವನ್ನು ಕಾಂಟ್ಯಾಕ್ಟ್ ಮಾಡಿತ್ತು. ಜೆಟ್ ಖರೀದಿ ಮಾಡಿದ್ರೆ ಭಾರತಕ್ಕೆ ತುಂಬ ಲಾಭ ಆಗುತ್ತೆ ಅಂತ ಭರವಸೆಯನ್ನು ಕೊಟ್ಟಿದೆಯಂತೆ. ಇದನ್ನು ತಗೊಂಡ್ರೆ ಭಾರತದಲ್ಲೇ ಈ ಜೆಟ್ಗಳನ್ನು ಪ್ರೊಡಕ್ಷನ್ ಮಾಡ್ಬೋದು. ಇದರ ಟೆಕ್ನಾಲಜಿ ಮತ್ತು ಸೋರ್ಸ್ ಕೋಡ್ ಕೊಡೋಕ್ಕೂ ನಾವು ರೆಡಿ ಇದ್ದೀವಿ ಅಂತ ರಷ್ಯಾ ಹೇಳಿದ್ದಾಗಿ ವರದಿಯಾಗಿದೆ. ಅಲ್ಲದೆ ಈ ಜೆಟ್ಗಳಿಗೆ ಭಾರತದ Super 30 ಅಪ್ಗ್ರೇಡ್ ಪ್ರೋಗ್ರಾಮ್ ಅಡಿಯಲ್ಲಿ ಈ ಪ್ರೋಗ್ರಾಮ್ ಯಾವ್ದು ಹಾಗಾದ್ರೆ ಭಾರತದ ಜೆಟ್ಗಳನ್ನು ಮಾಡರ್ನೈಸ್ ಮಾಡೋಕೆ ಆರಂಭ ಮಾಡಲಾಗಿದೆ. ಸುಖೋಯ್ Su-30 ಸೂಪರ್ ಸುಖೋಯ್ ಮಾಡೋಕೆ ಈಗ ಪ್ಲಾನ್ ಮಾಡಲಾಗಿದೆ. ಇದರ ಅಡಿಯಲ್ಲಿ ಗ್ಯಾಲಿಯಂ ನೈಟ್ರೇಟ್ ಗ್ಯಾನ್ ಬೇಸ್ಡ್ ಐಸಾ ರೇಡಾರ್, AESA ರೇಡಾರ್ ಅಂದರೆ ಎಲೆಕ್ಟ್ರಾನಿಕಲಿ ಸ್ಕ್ಯಾನ್ಡ್ ಅರೇ ರೇಡಾರ್ ಮತ್ತು ಭಾರತ ಡೆವಲಪ್ ಮಾಡಿರೋ ಮಿಷನ್ ಕಂಪ್ಯೂಟಿಂಗನ್ನು ಅಳವಡಿಸಬಹುದು. ಜೆಟ್ನ ರಷ್ಯಾ ಭಾರತದ HAL ಜೊತೆ ಸೇರಿ ನಿರ್ಮಿಸಬಹುದು ಅಂತ ಆಫರ್ ಮುಂದಿಟ್ಟಿದೆ. ಯಾಕಂದರೆ ಈ ಹಿಂದೆ Su-30ಗಳನ್ನು ಕೂಡ ಇಲ್ಲೇ ನಿರ್ಮಾಣ ಮಾಡಲಾಗಿತ್ತಲ್ಲ, ಇದೇ ಕೊಲಾಬರೇಷನಲ್ಲಿ. ಹಾಗೆ ಸದ್ಯ ಇದರ ಬಗ್ಗೆ ರಷ್ಯಾ ಸರ್ಕಾರವಾಗಲಿ ಭಾರತವಾಗಲಿ ಏನು ಅಫಿಷಿಯಲ್ ಆಗಿ ಹೇಳಿಲ್ಲ. ಆದರೆ ಕೆಲವು ಮೂಲಗಳನ್ನು ಉಲ್ಲೇಖಿಸಿ ರಷ್ಯನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಹಾಗೆ ನೋಡಿದ್ರೆ ಈ ಮುಂಚೆನೂ ರಷ್ಯಾ ಇದನ್ನು ಭಾರತಕ್ಕೆ ಕೊಡೋದಾಗಿ ಹೇಳಿತ್ತು. ಜಂಟಿ ತಯಾರಿ ಮಾಡೋಣ ಅನ್ನೋ ಆಫರ್ ಕೂಡ ಇಟ್ಟಿತ್ತು. ಆದರೆ ಭಾರತ
ನಮ್ಮದೇ ಪ್ರಾಜೆಕ್ಟ್ ಆಮ್ಕಾ ಇದೆಯಲ್ಲ, ಹಾಗಾಗಿ ಯೋಚನೆ ಮಾಡ್ತಾ ಇತ್ತು, ಹಿಂದೆ ಸರಿದಿತ್ತು. ಆದರೆ ಆಮ್ಕಾ ಇನ್ನೂ ಭಾರತದ ಕೈಗೆ ಸಿಕ್ಕಿಲ್ಲ. ಸದ್ಯಕ್ಕೆ ಬೇಗ 3-4 ವರ್ಷದಲ್ಲೆಲ್ಲ ಸಿಗೋದೂ ಇಲ್ಲ. ಹೀಗಾಗಿ ಭಾರತಕ್ಕೆ ತುರ್ತಾಗಿ 5ನೇ ತಲೆಮಾರಿನ ವಿಮಾನ ಬೇಕಾಗಿದ್ದು, ಅದನ್ನು ರಷ್ಯಾ ನಾವು ಕೊಡ್ತೀವಿ ಅಂತ ಮುಂದೆ ಬಂದಿದೆ. ಇತ್ತೀಚೆಗೆ ಅಮೆರಿಕ ಕೂಡ F-35 ಜೆಟ್ಗಳನ್ನು ತಗೊಳ್ಳೋಕೆ ಭಾರತದ ಮೇಲೆ ಪ್ರೆಷರ್ ಹಾಕಿತ್ತು. ಉಪಾಧ್ಯಕ್ಷ JD ವ್ಯಾನ್ಸ್, ಅಧ್ಯಕ್ಷ ಟ್ರಂಪ್ ಎಲ್ಲರೂ ಇದನ್ನು ಓಪನ್ ಆಗಿ ಹೇಳಿದರು. ಆದರೆ ಭಾರತ ಇನ್ನೂ ಕೂಡ ಫೈನಲ್ ಡಿಸಿಷನ್ ತಗೊಂಡಿಲ್ಲ. ಅದರ ನಡುವೆ ಟೆಕ್ನಾಲಜಿ ಟ್ರಾನ್ಸ್ಫರ್, ಸೋರ್ಸ್ ಕೋಡ್, ಜಂಟಿ ನಿರ್ಮಾಣ ಎಲ್ಲ ಕೊಡ್ತೀವಿ ಅಂತ ರಷ್ಯಾ ಓಡೋಡಿ ಮುಂದೆ ಬಂದಿದೆ ಅಂತ ರಿಪೋರ್ಟ್ ಆಗ್ತಾ ಇದೆ. ಈ Su-57 ಸ್ಟೆಲ್ತ್ ಟೆಕ್ನಾಲಜಿಯನ್ನು ಹೊಂದಿರುತ್ತೆ, ಸೂಪರ್ ಕ್ರೂಸ್ ಕೇಪಬಿಲಿಟಿಯನ್ನು ಹೊಂದಿರುತ್ತೆ. ಜೊತೆಗೆ ಇದರಲ್ಲಿ R-37M ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ ಅನ್ನು ಕೂಡ ಅಳವಡಿಸಲಾಗಿರುತ್ತೆ. 400 ಕಿಲೋಮೀಟರ್ ವರೆಗಿನ ಟಾರ್ಗೆಟ್ ಹೊಡೆಯೋ ತಾಕತ್ತನ್ನು ಇದು ಹೊಂದಿದೆ. F-35ಗೆ ಹೋಲಿಸಿದ್ರೆ ಬೆಲೆ ಮತ್ತು ಮೇಂಟೆನೆನ್ಸ್ ಕೂಡ ಕಮ್ಮಿ ಅಂತ. F-35 $80 ಮಿಲಿಯನ್ ನಿಂದ $110 ಮಿಲಿಯನ್ ಇದ್ರೆ, ಸುಖೋಯ್ ಬರೀ $35 ಮಿಲಿಯನ್ ನಿಂದ $40 ಮಿಲಿಯನ್ ನಷ್ಟು ಖರ್ಚಾಗುತ್ತೆ. ಎಲ್ಲ ಕಾರಣಗಳಿಂದಲೂ ರಷ್ಯಾದ ಈ ಆಫರ್ ಮಹತ್ವ ಪಡ್ಕೊಳ್ತಾ ಇದೆ. ರಷ್ಯಾಗೆ ಏನು ಇಷ್ಟೊಂದು ಇಂಟ್ರೆಸ್ಟ್ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ರಷ್ಯಾ ಇನ್ನು ಯಾರಿಗೆ ಮಾರುತ್ತೆ? ಚೀನಾ ಅವ್ರದ್ದೇ ಮಾಡ್ಕೊಳ್ತಿದ್ದಾರೆ. 5th 6th ಇನ್ನು ಬಿಟ್ಟರೆ 10ನೇ ಜನ್ರೇಷನ್ ಅಂತ ಹೇಳ್ಕೊಳ್ಳೋಕ್ಕೂ ಅವ್ರೇನು ಭಾಳ ಟೈಮ್ ತೊಗೊಳ್ಳಲ್ಲ. ಅದೇಂತೀರ ಬ್ಯಾಟರಿ ಟೆಸ್ಟೆಡ್ ಅಲ್ಲ, ಅಥವಾ ಬೇರೆ ಯಾರು ತೊಗೊಂಡು ಅದನ್ನು ನಾವು ಚೆನ್ನಾಗಿದೆ ಅಂತ ಹೇಳಲಿಲ್ಲ. ಬಟ್ ಚೀನಾದವರು ಅವರವರೇ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಅಮೆರಿಕದ ಹತ್ರ ಅವ್ರದ್ದಿದೆ. ಅಮೆರಿಕ ಮತ್ತು ಅದರ ಇತರ ಮಿತ್ರರು ಪರ್ಚೇಸ್ ಮಾಡಲ್ಲ. ರಷ್ಯಾಗೆ ಅರ್ಜೆಂಟಾಗಿ ಸಿಕ್ಕಾಪಟ್ಟೆ ದುಡ್ಡು ಬೇಕಾಗಿದೆ. ಡಿಫೆನ್ಸ್ ಇಂಡಸ್ಟ್ರಿಗೆ ರಷ್ಯಾ ಸೇನೆ ಖರೀದಿ ಮಾಡೋದು ಬಿಟ್ಟರೆ ಬೇರೆ ಯಾರಿಗೆ ಮಾರೋದು? ಭಾರತ ದೊಡ್ಡ ಖರೀದಿದಾರ ಆಗಿತ್ತು ಈ ಮುಂಚೆ. ಹಾಗಾಗಿ ಭಾರತಕ್ಕೆ ಬಹಳ ಇಂಟ್ರೆಸ್ಟ್ ಕೊಟ್ಟು ಆಫರ್ ಮಾಡ್ತಾ ಇದ್ದಾರೆ. ನೀವು ಅನ್ಕೋಬೋದು ರಷ್ಯಾ ಸೂಪರ್ ಪವರ್ ಬಿಡ್ರಿ ಅಂತ. ಆರ್ಥಿಕ ಸೂಪರ್ ಪವರ್ ಏನಲ್ಲ ಅವರೀಗ, ಮಿಲಿಟರಿ ಸೂಪರ್ ಪವರ್ ಅಷ್ಟೇ. ಇನ್ನೂ ಮಿಲಿಟರಿ ಸೂಪರ್ ಪವರ್ ಆಗಿ ಉಳ್ಕೊಂಡಿದ್ದಾರೆ. 1990ರ ದಶಕದಲ್ಲಿ ಫ್ಯಾಕ್ಟ್ರಿಗಳು ಬಂದಾಗತ್ತೆ ಅಂತ ಹೇಳಿ ಇನ್ನು ಮುಂದೆ ಯಾವತ್ತೋ ಕೊಡೋ ಶಸ್ತ್ರಾಸ್ತ್ರಕ್ಕೆ ಅಡ್ವಾನ್ಸ್ ಪೇಮೆಂಟ್ ಎಲ್ಲ ತೊಗೊಂಡಿತ್ತು. ಇವಾಗಲೇ ದುಡ್ಡು ಕೊಟ್ಬಿಡಿ ನಮಗೆ ಅಂತ ಹೇಳಿ ರಷ್ಯಾ. ಇತಿಹಾಸದಲ್ಲಿ ದಾಖಲಿತ ವಿಚಾರ ಇದು. ಭಾರತ ಮುಂದಿನ 50 ವರ್ಷದಲ್ಲಿ ಬರೋ ಶಸ್ತ್ರಾಸ್ತ್ರಗಳಿಗೆ ಅಡ್ವಾನ್ಸ್ ಆಗಿ ಪೇಮೆಂಟ್ ಕೊಟ್ಟು ರಷ್ಯಾದ ಫ್ಯಾಕ್ಟ್ರಿ ಬಂದಾಗದಿರೋ ಥರ ಕೂಡ ನೋಡ್ಕೊಂಡಿದ್ದಂಥ ಇತಿಹಾಸ ಇದೆ. 1995-98 ಆ ಪೀರಿಯಡ್ನಲ್ಲಿ ಈ ರೀತಿ ಘಟನೆಗಳು ಕೂಡ ಆಗಿದೆ. ಹಾಗಾಗಿ ಭಾರತ ದೊಡ್ಡ ಖರೀದಿದಾರ. ಕೇವಲ ಫ್ರೆಂಡ್ಶಿಪ್ ವಿಚಾರ ಮಾತ್ರ ಅಲ್ಲ, ಭಾರತ ರಷ್ಯಾದ ಫ್ರೆಂಡ್ಶಿಪ್ ಇದೆ, ಸೋವಿಯತ್ ಕಾಲದಿಂದಲೂ ಇದೆ. ಆದರೆ ಪುಟಿನ್ ಬಂದ ಮೇಲೆ ಸ್ವಲ್ಪ ಡೈಲ್ಯೂಟ್ ಆಗಿದೆ ಮುಂಚೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ಪುಟಿನ್ ನಮಗೆ ಕೂಡ ಶಸ್ತ್ರಾಸ್ತ್ರವನ್ನು ಚೀನಾಗೂ ಕೂಡ ಮಾರ್ತಾರೆ. ಅವರು ತೀರ ಆಗಿನ ಲೆವೆಲ್ನ ಬಾಂಧವ್ಯ ಇಲ್ಲ. ಆದರೂ ಕೂಡ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ರಷ್ಯಾ ಕ್ಲೋಸೇ ಇದೆ ನಮ್ಮೊಟ್ಟಿಗೆ. ಅದು ಒಂದು ಫ್ಯಾಕ್ಟರ್. ಹಾಗೆ ಬಿಸ್ನೆಸ್ನ ಫ್ಯಾಕ್ಟರ್ ಕೂಡ ಅರ್ಧಕ್ಕರ್ಧ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ ಈ ಆಫರ್ನಲ್ಲಿ. ಈ ನಡುವೆ ಭಾರತದಲ್ಲಿನ ರಷ್ಯಾ ಡೆಪ್ಯೂಟಿ ಚೀಫ್ ಆಫ್ ಮಿಷನ್ ರೋಮನ್ ಬಾಬುಷ್ಕಿನ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಂಟಿ ಡ್ರೋನ್ ಸಿಸ್ಟಮ್ಗಳ ಅಭಿವೃದ್ಧಿಗಾಗಿ ರಷ್ಯಾ ಭಾರತ ಪರಸ್ಪರ ಸಹಕಾರದಿಂದ ಕೆಲಸ ಮಾಡಲಿವೆ ಅಂತ ಹೇಳಿದ್ದಾರೆ. ಆದರೆ ಇದು ಯಾವ ರೀತಿಯ ಸಹಕಾರ ಅನ್ನೋದ್ರ ಬಗ್ಗೆ ಕ್ಲಿಯರ್ ಪಿಕ್ಚರ್ ಕೊಟ್ಟಿಲ್ಲ. ಹೊಸ ಆಯುಧ ನಿರ್ಮಾಣನ ಅಥವಾ ಈಗಿರೋ ಆಯುಧಗಳ ಕೊಲಾಬರೇಷನ್ನ ಸ್ಪಷ್ಟವಾಗಿ ಹೇಳಿಲ್ಲ. ಇದೇ ವೇಳೆ ಭಾರತಕ್ಕೆ ಕೊಡಬೇಕಾಗಿರೋ S-400 ಸಿಸ್ಟಮ್ಗಳ ಉಳಿದ ಬ್ಯಾಟರಿಗಳನ್ನು 2025-26 ವೇಳೆಗೆ ಡೆಲಿವರ್ ಮಾಡ್ತೀವಿ, ಅದಕ್ಕೆ ರಷ್ಯಾ ಕಮಿಟ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಅಂದಹಾಗೆ ಭಾರತ 5 S-400 ಸ್ಕ್ವಾಡ್ರನ್ಗಳಿಗೆ ಅಥವಾ ಬ್ಯಾಟರೀಸ್ಗೆ ಆರ್ಡರ್ ಕೊಟ್ಟಿತ್ತು. ಅದರಲ್ಲಿ ಆಲ್ರೆಡಿ 3 ಸ್ಕ್ವಾಡ್ರನ್ ಭಾರತಕ್ಕೆ ಬಂದಿವೆ. ಇತ್ತೀಚೆಗೆ ಯುಕ್ರೇನ್ ರಷ್ಯಾದ 5 ವಾಯುನೆಲೆ ಗುರಿಯಾಗಿಸಿ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡಿತ್ತು. ಇದರಲ್ಲಿ ರಷ್ಯಾದ ಸುಮಾರು 40 ಏರ್ಕ್ರಾಫ್ಟ್ಗಳು ನಾಶವಾಗಿತ್ತು. ಇದೀಗ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ರಿಯಾಕ್ಟ್ ಮಾಡಿದ್ದಾರೆ. ರಷ್ಯಾ ದಾಳಿಯನ್ನು ನಿಲ್ಲಿಸೋವರೆಗೂ ನಾವು ಡ್ರೋನ್ ದಾಳಿಯನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಜೆಲೆನ್ಸ್ಕಿ ಘೋಷಿಸಿದ್ದಾರೆ. ಯುಕ್ರೇನ್ ರಷ್ಯಾದ ಏರ್ ಬೇಸ್ ಮೇಲೆ ನಡೆಸಿದ ದಾಳಿಯನ್ನು ಜೆಲೆನ್ಸ್ಕಿ ಮತ್ತೆ ಹೊಗಳಿದ್ದಾರೆ. ಅಲ್ಲದೆ ರಷ್ಯಾ ಮಿಡ್ ನೈಟ್ ನಮ್ಮ ಮೇಲೆ 480ಕ್ಕೂ ಅಧಿಕ ಡ್ರೋನ್ಗಳ ಮೂಲಕ ದಾಳಿ ಮಾಡಿದೆ. ಅವರನ್ನು ನಿಲ್ಲಿಸೋವರೆಗೂ ನಾವು ನಿಲ್ಲಿಸಲ್ಲ, ನಾವು ಕೂಡ ಕಂಟಿನ್ಯೂ ಮಾಡ್ತೀವಿ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ಮಾಜಿ ಸೂಪರ್ ಪವರ್ ಬ್ರಿಟನ್ಗೆ ಮತ್ತೆ ಉಮೇದ್ ಬಂದಿದೆ ಈಗ ಸೂಪರ್ ಪವರ್ ಆಗಬೇಕು ಅಂತ. ಈಗ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ಘೋಷಿಸಿದ್ದಾರೆ, ಬ್ರಿಟನ್ ಅನ್ನು ಮಿಲಿಟರಿ ಸೂಪರ್ ಪವರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದೊಂದು ದಿನ ಯುರೋಪ್ನಲ್ಲಿ ನಡೆಯಬಹುದಾದ ಯುದ್ಧಕ್ಕೆ ನಮ್ಮ ಸೇನೆಯನ್ನು ಸಂಪೂರ್ಣವಾಗಿ ತಯಾರಾಗಿ ಇಡಬೇಕು. ಈಗ ಆಲ್ರೆಡಿ ನಾವು ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕ್ ಸಬ್ಮರೀನ್ ನಿರ್ಮಾಣ ಮಾಡ್ತಾ ಇದ್ದೀವಿ, ಸೇನೆಯನ್ನು ಯುದ್ಧಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ರಷ್ಯಾದಿಂದ ಎದುರಾಗಬಲ್ಲ ಅಪಾಯಗಳನ್ನು ಬ್ರಿಟನ್ ಕಡೆಗಣಿಸಲ್ಲ. ಹೀಗಾಗಿ ನಮ್ಮ ಸೇನೆಯಲ್ಲಿ ದೊಡ್ಡ ಅಪ್ಗ್ರೇಡೇಷನ್ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಅಮೆರಿಕ ನ್ಯಾಟೋ ನಡುವೆ ಬಿರುಕು ಮೂಡ್ತಿರೋ ಹೊತ್ತಲ್ಲಿ ಬ್ರಿಟನ್ ನಮ್ದು ನಾವು ನೋಡ್ಕೋಬೇಕು ಅಂತ ಹೇಳಿ, ನಮ್ಮ ಹಿಂಭಾಗವನ್ನು ಟ್ರಂಪ್ ಕಾಯಲ್ಲ ಅಂತ ಹೇಳಿ ಈ ರೀತಿ ತಾವೇ ಬಲಿಷ್ಠರಾಗೋ, ತಾವೇ ಸೇನೆಯನ್ನು ಗಟ್ಟಿ ಮಾಡಿಕೊಳ್ಳೋ ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಬಹುತೇಕ ಅಮೆರಿಕದ ಮಿತ್ರರಿಗೆ ರಿಯಲೈಸೇಷನ್ ಆಗಿದೆ, ಅಮೆರಿಕ ನಮ್ಗೂ ಕೂತ್ರೆ ಆಗಲ್ಲ ಅಂತ. ಇನ್ನು ಭಾರತ ಭೇಟಿ ಬಗ್ಗೆ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಪತ್ನಿ ಉಷಾ ವ್ಯಾನ್ಸ್ ಅನುಭವ ಹಂಚಿಕೊಂಡಿದ್ದಾರೆ. PM ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿದ್ದು ನಮಗೆ ಬಹಳ ಸ್ಪೆಷಲ್ ಆಗಿತ್ತು ಅಂತ ಹೇಳಿದ್ದಾರೆ. ಅಲ್ಲದೆ ಇದು ನಮಗೆ ಜೀವಮಾನದ ಪ್ರವಾಸ. ನಮ್ಮ ಮಕ್ಕಳು ಭಾರತ, ಅಲ್ಲಿನ ಕಥೆಗಳನ್ನು ಕೇಳಿ ಬೆಳೆದವರು. ಹಿಂದೆಂದು ನಮ್ಮ ಮಕ್ಕಳು ಭಾರತಕ್ಕೆ ಭೇಟಿ ಕೊಟ್ಟಿರಲಿಲ್ಲ. ಮತ್ತೊಮ್ಮೆ ಭಾರತಕ್ಕೆ ಪ್ರವಾಸ ಮಾಡೋಕೆ ನಾವು ವೇಟ್ ಮಾಡ್ತಾ ಇದ್ದೀವಿ.
ಎದುರು ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ಇಡೀ ದೇಶದಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿತ್ತು. ಮಿಲಿಟರಿ ಡ್ರಿಲ್ ಮಾಡಿ ಜನರಿಗೆ ಅರ್ಜೆಂಟ್ ಅಲ್ಲಿ ಸ್ವಲ್ಪ ಸೇಫ್ಟಿ ಬಗ್ಗೆ ಹೇಳ್ಕೊಡ್ಬೇಕು ಅಂತೆಲ್ಲ ಇಶ್ಯೂ ಆಗಿತ್ತಲ್ಲ. ಅಂದ್ರೆ ನಮ್ಮ ನಾಗರಿಕರು ಗೊತ್ತಿಲ್ಲ, ತಯಾರಿಲ್ಲ ಅಂತ. ಹೀಗಾಗಿ 1ನೇ ತರಗತಿಯಿಂದಲೇ ಮಕ್ಕಳಿಗೆ ಬೇಸಿಕ್ ಮಿಲಿಟರಿ ಟ್ರೈನಿಂಗ್ ಕೊಡೋಕೆ ಮಹಾರಾಷ್ಟ್ರ ಸರ್ಕಾರ ಡಿಸೈಡ್ ಮಾಡಿದೆ. ಮಕ್ಕಳಲ್ಲಿ ದೇಶಭಕ್ತಿ, ದೈಹಿಕ ವ್ಯಾಯಾಮಕ್ಕೆ ಉತ್ತೇಜನ ಕೊಡೋಕೆ ಹಾಗೂ ಶಿಸ್ತು ಕಲಿಸುವ ನಿಟ್ಟಿನಲ್ಲಿ ಈ ನಿರ್ಧಾರ ಮಾಡಲಾಗಿದೆ ಅಂತ ಮಹಾರಾಷ್ಟ್ರದ ಶಿಕ್ಷಣ ಸಚಿವ ದಾದಾಜಿ ಭೂಸೆ ಹೇಳಿದ್ದಾರೆ. ಅಲ್ಲದೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕೂಡ ಇದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ಇದನ್ನು ಜಾರಿಗೆ ತರೋಕೆ ಸುಮಾರು 2.5 ಲಕ್ಷ ಮಾಜಿ ಸೈನಿಕರ ಸಹಾಯ ಬೇಕಾಗಿದೆ. ಹಾಗೆ ಸ್ಪೋರ್ಟ್ಸ್ ಟೀಚರ್, ಎನ್ಸಿಸಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಕೂಡ ಅವರೊಂದಿಗೆ ಸೇರ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಬಹುನಿರೀಕ್ಷಿತ ಅಮೆರಿಕ ಭಾರತ ನಡುವಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಅಮೆರಿಕ ಪ್ರತಿಕ್ರಿಯೆ ಕೊಟ್ಟಿದೆ. ಆದಷ್ಟು ಬೇಗ 2 ರಾಷ್ಟ್ರಗಳ ನಡುವೆ ಟ್ರೇಡ್ ಡೀಲ್ ಆಗುತ್ತೆ ಅಂತ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹಾವರ್ಡ್ ಲಟ್ನಿಕ್ ಹೇಳಿದ್ದಾರೆ. ಅಮೆರಿಕ ಮತ್ತು ಭಾರತ ನಡುವೆ ವ್ಯಾಪಾರ ಒಪ್ಪಂದ ಆಗೋ ಗಳಿಗೆ ಹೆಚ್ಚು ದೂರ ಇಲ್ಲ. ಈ ಕುರಿತು ನನಗೆ ಬಲವಾದ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕ ಇರಾನ್ ನಡುವಿನ ಪರಮಾಣು ಕಿತ್ತಾಟ ಮುಂದುವರೆದಿದೆ. ನಾಗರಿಕ ಉದ್ದೇಶಕ್ಕಾಗಿ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡೋಕೆ ಅವಕಾಶ ಕೊಡಬೇಕು ಅಂತ ಇರಾನ್ನ ವಿಶೇಷ ನಿಯೋಗ ಅಮೆರಿಕದ ಮುಂದೆ ಪ್ರಸ್ತಾವನೆ ಇಟ್ಟಿತ್ತು. ಇದಕ್ಕೆ ಅವಕಾಶ ಕೊಡದೆ ಹೋದ್ರೆ ನಾವು ಈ ಆಟಕ್ಕೆ ಬರೋದಿಲ್ಲ ಅಂತ ಇರಾನ್ ಕಡ್ಡಿ ತುಂಡು ಮಾಡದಂತೆ ಹೇಳಿತ್ತು. ಇದಕ್ಕೆ ಅಮೆರಿಕ ಕೂಡ ಅದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿದೆ. ಇರಾನ್ ಜೊತೆ ಯಾವುದೇ ಡೀಲ್ ಮಾಡ್ಕೋಬೇಕಾದ್ರೆ ಇರಾನ್ ತನ್ನ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು. ಇದು ನಮ್ಮ ಮೊದಲ ಬೇಡಿಕೆ ಅಂತ ಟ್ರಂಪ್ ಹೇಳಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಮಂಗೋಲಿಯಾದ ಪ್ರಧಾನಮಂತ್ರಿ ಲೋಝನಮ್ಜ್ರೇನ್ ಓಯೋನ್ ಎರ್ಡೇನೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಂಸತ್ನಲ್ಲಿ ವಿಶ್ವಾಸ ಮತ ಕಳ್ಕೊಂಡ ಕಾರಣ ಎರ್ಡೇನೆ ತಮ್ಮ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಕೆಲ ದಿನದ ಹಿಂದೆ ಮಂಗೋಲಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ವಿರೋಧಿ ಪ್ರತಿಭಟನೆ ನಡೆದಿತ್ತು. ದೇಶದ ಸಾಮಾನ್ಯ ಜನ ಕಷ್ಟಪಡುತ್ತಿರುವಾಗ ಗಣ್ಯರು ಮಾತ್ರ ಕಲ್ಲಿದ್ದಲು ಗಣಿಯಿಂದ ಲಾಭ ಮಾಡ್ಕೋತಿದ್ದಾರೆ ಅಂತ ಈ ಪ್ರತಿಭಟನೆ ಮಾಡಲಾಗಿತ್ತು. ಇದಕ್ಕೆ ಮಿತ್ರ ಪಕ್ಷಗಳು ಈಗ ಅವರಿಗೆ ಕೈಕೊಟ್ಟಿವೆ. ಎರ್ಡೇನೆ 2023ರಲ್ಲಿ ಮಂಗೋಲಿಯಾ ಪ್ರಧಾನಿಯಾಗಿದ್ರು. 3 ಪಕ್ಷ ಅವರಿಗೆ ಬೆಂಬಲ ಕೊಟ್ಟಿದ್ರು. ಇನ್ನು ಮುಂದಿನ 30 ದಿನದ ಒಳಗೆ ಮಂಗೋಲಿಯಾಗೆ ಹೊಸ ಲೀಡರ್ ಆಯ್ಕೆಯಾಗ್ತಾರೆ. ಅಲ್ಲಿವರೆಗೆ ಎರ್ಡೇನೆ ಕೇರ್ ಟೇಕರ್ ಆಗಿ ಇರ್ತಾರೆ ಅಂತ ಮಾಹಿತಿ ಇದೆ. ಏನೋ ಕೆನಡಾದ ರ್ಯಾಪರ್ ಡ್ರೇಕ್ ಅನ್ನೋರು RCB ಫೈನಲ್ ಅನ್ನ ವಿನ್ ಆಗುತ್ತೆ ಅಂತ $7,50,000 6.41 ಕೋಟಿ ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ದಾರೆ. ಕ್ರಿಪ್ಟೋ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಬೆಟ್ಟಿಂಗ್ ಕಟ್ಟಿದ ಸ್ಕ್ರೀನ್ ಶಾಟ್ನ ಡ್ರೇಕ್ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಶೇರ್ ಮಾಡಿದ್ದಾರೆ. ಡ್ರೇಕ್ ಈ ಸಲ ಕಪ್ ನಮ್ದೆ ಅನ್ನೋ ಜನಪ್ರಿಯ ಸ್ಲೋಗನ್ ಜೊತೆಗೆ ಈ ಪೋಸ್ಟ್ನ ಶೇರ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.